ನೀವೇನಾದ್ರು ರೋಡ್ ಸೈಡ್ ಇಲ್ಲಿ ತಿಂತೀರಂದ್ರೆ ಎಚ್ಚರವಾಗಿರಿ. ಅಫಿಷಿಯಲ್ ಆಗಿ ಪ್ಲಾಸ್ಟಿಕ್ನ ಕೂಡ ಬ್ಯಾನ್ ಮಾಡಿದ್ದಾರೆ ರಾಜ್ಯ ಸರ್ಕಾರದವರು. ಏನು ಗೊತ್ತಾಗಿದೆ ಅಂದರೆ ಅಧಿಕಾರಿಗಳು, ವಿವಿಧ ಆರೋಗ್ಯ ಇಲಾಖೆ ಅಧಿಕಾರಿಗಳು ರೇಡ್ ಕೂಡ ಮಾಡಿ ಅಲ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡೋದು ಬಯಲಾಗಿದೆ. ಇಡ್ಲಿಗೆ ಪ್ಲಾಸ್ಟಿಕ್ನ ಯೂಸ್ ಮಾಡಿ ಇಡ್ಲಿನ ಬೇಯಿಸೋದು ಬಯಲಾಗಿದೆ. ಏನು ಮಾಡಿದ್ದಾರೆ ಅಂದರೆ ಇದನ್ನ ಎಲ್ಲ ಟೆಸ್ಟ್ ಮಾಡಿದಾಗ ಅವರಿಗೆ ಮಾಹಿತಿ ಗೊತ್ತಿರೋದು ಇದು ಬಹಳ ಡೇಂಜರ್. ಪ್ಲಾಸ್ಟಿಕ್ನಿಂದ ಯೂಸ್ ಮಾಡಿರೋ ಇಡ್ಲಿ ತಿನ್ನೋದು ಬಹಳ ಡೇಂಜರ್ ಆಗಿರುತ್ತೆ. ಅದರಿಂದ ನಿಮಗೆ ಲಿವರ್ ಕ್ಯಾನ್ಸರ್, ಅದೇ ರೀತಿ ಕಿಡ್ನಿ ಸಮಸ್ಯೆ ಕೂಡ ಬರ್ತವೆ ಅಂತ ಹೇಳಿ ಅಧಿಕಾರಿಗಳು ಕೂಡ ಮಾಹಿತಿ ಕೊಟ್ಟಿದ್ದಾರೆ. ಹಂಗಾಗಿ ಎಲ್ಲ ಕೂಡ ಬ್ಯಾನ್ ಕೂಡ ಮಾಡಿ ರಾಜ್ಯ ಸರ್ಕಾರದವರು ಪ್ಲಾಸ್ಟಿಕ್ನ ಆದೇಶ ಕೂಡ ಮಾಡಿದ್ದಾರೆ. ಹೋಟೆಲ್ ಬೀದಿ ಬದಿಯಲ್ಲಿ ಪ್ಲಾಸ್ಟಿಕ್ನ ಯೂಸ್ ಮಾಡಬಹುದು ಅಂತ ಹೇಳಿದ್ದಾರೆ. ಯೂಸ್ ಮಾಡಿದ್ರೆ 50,000 ದಂಡ, ಲೈಸೆನ್ಸ್ ರದ್ದು ಕೂಡ ಮಾಡ್ತೀವಿ ಅಂತ ಹೇಳಿದ್ದಾರೆ. ಅದು ಕೂಡ ಡೇಂಜರ್ ಆಗಿರುತ್ತೆ. ದಯವಿಟ್ಟು ಯಾರು ಕೂಡ ಪ್ಲಾಸ್ಟಿಕ್ನ ಯೂಸ್ ಮಾಡ್ಕೊಂಡು ಬೇಯಿಸೋ ಇಡ್ಲಿನ ತಿನ್ನಬೇಡಿ. ಅದೇ ರೀತಿ ಕೆಲ ಹೋಟೆಲ್ಗಳಲ್ಲಿ ನಿಮ್ಮ ತಟ್ಟೆ ಮೇಲೆ ಪ್ಲಾಸ್ಟಿಕ್ನ ಹಾಕೊಂಡು ಅದ್ರ ಮೇಲೆ ಫುಡ್ನ ಸರ್ವ್ ಮಾಡ್ತಾರೆ. ಅದು ಕೂಡ ಆರೋಗ್ಯಕ್ಕೆ ಡೇಂಜರ್. ಪ್ಲಾಸ್ಟಿಕ್ನ ಬಳಸಿ ಏನೇ ಪ್ರಿಪೇರ್ ಮಾಡಿದ್ರು ಕೂಡ ಅದು ಡೇಂಜರ್. ಅಂಶಗಳು ಕೂಡ ಹಾನಿಕರ ಅಂಶಗಳು ಕೂಡ ನಿಮ್ಮ ಫುಡ್ಗೆ ಕೂಡ ಸೇರ್ತವೆ. ಅದರಲ್ಲಿ ಚಿಕ್ಕ ಚಿಕ್ಕ ನಿಮಗೆ ಕಣಗಳು ಕೂಡ ಇರ್ತಾವಲ್ಲ, ಅದು ಕೂಡ ನಿಮ್ಮ ದೇಹಕ್ಕೆ ಹೋದ್ರೆ ಅದು ಕೂಡ ಡೇಂಜರ್ ಆಗ್ಬೋದು. ಆ ನಿಟ್ಟಿನಲ್ಲಿ ದಯವಿಟ್ಟು ಹೊರ ಬದಿಯಲ್ಲಿ ಔಟ್ಸೈಡ್ ಅಲ್ಲಿ ಇಡ್ಲಿ ತಿನ್ನೋರು, ಅದೇ ರೀತಿ ಬೇರೆ ಬೇರೆ ತಿಂಡಿ ತಿನಿಸುಗಳು ತಿನ್ನೋರು ಎಚ್ಚರವಾಗಿರಿ. ಥ್ಯಾಂಕ್ ಯು.